ಇನ್ನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕಾಗ್ತಾ ಇದೆ. ಈಗ ಲೋಕಾಯುಕ್ತ ಪೊಲೀಸರು ಕೆಲ ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ತನಿಖೆ ಮಾಡಿದ್ರು. ಅದಾದ ಬಳಿಕ ಈಗ ಅನೇಕ ಅಧಿಕಾರಿಗಳನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮೂಡಾ ಆಯುಕ್ತ ಅಂದರೆ ಮೂಡಾದ ಹಿಂದಿನ ಆಯುಕ್ತ ನಟೇಶ್ ಅವರನ್ನು ಇವತ್ತು ವಿಚಾರಣೆ ನಡೆಸಲಾಯಿತು. ಇನ್ನು ಲೋಕಾಯುಕ್ತ ಕಚೇರಿಗೆ ಬಂದಂಥ ನಟೇಶ್ ಕ್ಯಾಮ್ರಾಗಳ ಎದುರು ದೊಡ್ಡ ಹೈಡ್ರಾಮಾ ಮಾಡಿದ್ರು. ಇದ್ರ ಜೊತೆಗೆ RTI ಕಾರ್ಯಕರ್ತ ಗಂಗರಾಜು ಮಾತ್ರ ಎಲ್ಲ ಹಗರಣಕ್ಕೆ ನಟೇಶೇ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. 50-50 ಅನುಪಾತ ಏನು ಇಲ್ಲಿವರೆಗೆ ಭ್ರಷ್ಟಾಚಾರ ಆಗಿದೆ, ಇದಕ್ಕೆ ಮೂಲ ಉರುವಾರಿನೇ ಇವನು. ನಿರ್ಣಯನೇ ಆಗದೇ ಇದ್ದಂತಹ ನಿರ್ಣಯನ ಉಲ್ಲೇಖ ಮಾಡಿಬಿಟ್ಟು ಅವರಿಗೆ ಬದಲಿಗೆ ಎಷ್ಟು ಕೊಡ್ತಾನೆ. ಸಿದ್ದರಾಮಯ್ಯ ಕುಟುಂಬಕ್ಕೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಎಲ್ಲ ಬರೀ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಕಾನೂನು ವಿರುದ್ಧವಾಗಿ ನಿವೇಶನ ಹಂಚಿಕೆ ಮಾಡಿ ಸ್ಪಷ್ಟವಾಗಿ ಬರ್ತದೆ. ಮೂಡಾ ಹಗರಣದ ತನಿಖೆ ಚುರುಕು. ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆಗಿಳಿದಿರುವ ಲೋಕಾಯುಕ್ತ ಮತ್ತು ಇಡಿ ಮತ್ತಷ್ಟು ಮಂದಿಯನ್ನ ವಿಚಾರಣೆ ಮಾಡ್ತಿದೆ. ಮತ್ತಷ್ಟು ಮಂದಿಗೆ ನೋಟಿಸ್ ಕೊಡಲಾಗ್ತಿದೆ. ಹಿಂದಿನ ಒಬ್ಬೊಬ್ಬರೇ ಅಧಿಕಾರಿಗಳನ್ನ ವಿಚಾರಣೆ ಮಾಡೋ ಮೂಲಕ ಹಗರಣದ ಹಿಂದಿನ ರಹಸ್ಯ ಕೆದಕೋ ಕೆಲಸ ಆಗ್ತಿದೆ. ಮೂಡಾದ ಹಿಂದಿನ ಆಯುಕ್ತ ನಟೇಶ್ರನ್ನ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಇದರ ಮಧ್ಯೆ ಮೂಡಾದ ಹಿಂದಿನ ಆಯುಕ್ತ ನಟೇಶ್ರೇ ಹಗರಣದ ಮೂಲ ರೂವಾರಿ ಅಂತ ಸ್ಫೋಟಕ ಆರೋಪವೊಂದು ಕೇಳಿ ಬಂದಿದೆ. ಮೂಡಾ ಹಗರಣದ ಮೂಲ ರೂವಾರಿಯೇ ನಟೇಶ್. RTI ಕಾರ್ಯಕರ್ತ ಗಂಗರಾಜು ಸ್ಫೋಟಕ ಹೇಳಿಕೆ. ಲೋಕಾಯುಕ್ತ ತನಿಖೆ ನಡುವೆ RTI ಕಾರ್ಯಕರ್ತ ಗಂಗರಾಜು ಸ್ಫೋಟಕ ಆರೋಪವೊಂದನ್ನ ಮಾಡಿದ್ದಾರೆ. 50-50 ಸೈಟ್ ಹಂಚಿಕೆಯ ಭ್ರಷ್ಟಾಚಾರದಲ್ಲಿ ಮೂಲ ರೂವಾರಿಯೇ ನಟೇಶ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಬದಲಿ ನಿವೇಶನ ಕೊಟ್ಟಿದ್ದಾರೆ ಎಂದಿದ್ದಾರೆ. 50-50 ಅನುಪಾತ ಏನು ಇಲ್ಲಿವರೆಗೆ ಭ್ರಷ್ಟಾಚಾರ ಆಗಿದೆ, ಇದಕ್ಕೆ ಮೂಲ ಉರುವಾರಿನೇ ಇವನು. ಸರ್, ಇವನು ಬಂಧಿಸ್ಬೇಕು. ಯಾಕೆಂದ್ರೆ ಇಲ್ಲಿ ಒಂದ್ ಕಡೆ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಡ್ತಾನೆ, ಒಂದ್ ಕಡೆ ಈ ರೆಸೊಲ್ಯೂಷನ್ ಹೇಳ್ತಾನೆ 20-11-2020 ನಿರ್ಣಯ ಅಂತ ಹೇಳ್ತಾನೆ. ನಿರ್ಣಯನೇ ಆಗದೇ ಇದ್ದಂತಹ ನಿರ್ಣಯನ ಉಲ್ಲೇಖ ಮಾಡಿಬಿಟ್ಟು ಅವರಿಗೆ ಬದಲಿಗೆ ಎಷ್ಟು ಕೊಡ್ತಾನೆ. ಇವರು ಕಾಫಿ ಟೀ ಕೊಡ್ತಾರೆ ಅಷ್ಟೇ, ಅರೆಸ್ಟ್ ಮಾಡಲಿ. ಲೋಕಾಯುಕ್ತರ ವಿಚಾರಣೆಗೆ ಸಿಡಿದೆದ್ದ RTI ಕಾರ್ಯಕರ್ತ ಗಂಗರಾಜು ಇವರು ವಿಚಾರಣೆ ವೇಳೆ ಕಾಫಿ ಟೀ ಕೊಟ್ಟು ಕೂರಿಸಿಕೊಂಡಿರ್ತಾರೆ, ಬಂಧನ ಮಾಡೋದಿಲ್ಲ ಅಂತ ಕಿಡಿಕಾರಿದ್ರು. ವಿಚಾರಣೆ ನಡೀತಾ ಇರಬೇಕಾದ್ರೆ ವಿಚಾರಣೆ ಬಂದಲ್ವಾ ಸರ್? ಏನಕ್ಕೆ ಸರ್ ಮಾಧ್ಯಮದ ವಿರುದ್ಧ ಅಷ್ಟೊಂದು ಗರ್ಮ್ ಆಗ್ಬೇಕಿತ್ತು ಅವನು? ಮಾಧ್ಯಮದ ವಿರುದ್ಧ ಯಾಕೆ ಅಷ್ಟೊಂದು ಗರ್ಮ್ ಆಗ್ಬೇಕಿತ್ತು ಸ್ವಾಮಿ? ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಾನೆ, ನಾನ್ ಸೆನ್ಸ್ ಅಂತ ಹೇಳ್ತಾನೆ. ಏನು ಅರ್ಥ ಅದನ್ನ? ಯಾರನ್ನಂದ ಅವನು? ಮಾಧ್ಯಮದವ್ರು ತಾನೆ? ತಪ್ಪಲ್ವಾ ಇದು? ಬಂದಿರೋ ವಿಚಾರಣೆ ಎದುರಿಸಕ್ಕೆ ಬಂದಿದ್ದೀನಿ, ನಾನು ವಿಚಾರಣೆ ಎದುರಿಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ವಾ? ಇಲ್ಲ ಅವನಿಗೆ ಮಾತಾಡೋಕೆ ಇಷ್ಟ ಅಲ್ಲ ಅಂತ ಹೋಗ್ಲಿ ಸರ್. ಅವ್ರೆಲ್ಲಿ ಬಂಧಿಸಕ್ಕಾಗತ್ತೆ ಇವ್ರ ಕೈಲಿ? ಇದೇನಿದ್ರು ಅಲ್ಲಿ ಇಡಿನಲ್ಲಿ ಇವನ್ನ ಬಂಧಿಸ್ಬೇಕು. ಈ ದಾಖಲೆಗಳು ಇವತ್ತು ನಮಗೆ ಮನವರಿಕೆ ಆಗಿದೆ. ಇಲ್ಲಿವರೆಗೂ ನಾವು ಅಬ್ಸರ್ವ್ ಮಾಡಿರಲ್ಲ ಇಷ್ಟೊಂದು ಕೂಲಂಕುಷವಾಗಿ. ಈ ದಾಖಲೆ ಇಡಿ ಕೊಡ್ತೀನಿ. ಇವನು ಮಾರಾಟ ಮಾಡಿದ್ದೇನೆ ಅಂತ ಮಾರಾಟ ಅಂತ ಹೇಳಿದ ಮೇಲೆ ಇದನ್ನು ಮಾರಾಟ ಮಾಡಿರೋದು ಪ್ರೂವ್ ಮಾಡಬೇಕಲ್ಲ ಇವನು. ಹಾಗಾಗಿ ಇದಕ್ಕೆ ಅವನಿಗೆ ಏನಿವತ್ತು ಅವನು ಇಲ್ಲಿಗೆ ಮಾಧ್ಯಮದ ವಿರುದ್ಧ ಗರ್ಮ ಆಗಿದ್ದಾನೆ. ಹಾಗಾಗಿ ಅವನ ವಿರುದ್ಧ ಇದು ಕಪ್ಪು ಬಡಿ, ಅವನಿಗೆ ಧಿಕ್ಕಾರ. ಮೂಡಾ ಅಕ್ರಮದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿಎಂ ಪತ್ನಿ ಪಾರ್ವತಿಗೆ 14 ಬದಲಿ ನಿವೇಶನಕ್ಕೆ ಆದೇಶ ನೀಡಿದ್ದ ಆರೋಪದಡಿ ಮೂಡಾ ಮಾಜಿ ಆಯುಕ್ತ ನಟೇಶ್ರನ್ನ ಲೋಕಾಯುಕ್ತ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ರು. ಲೋಕಾಯುಕ್ತ ಕೇಳಿದ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದ ನಟೇಶ್ ಮಾಧ್ಯಮಗಳನ್ನ ಕಂಡು ಹೌಹಾರಿದ್ದಾರೆ. ಆಟೋ ರಿಕ್ಷಾದಲ್ಲಿ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ ನಟೇಶ್ ಗಾಬರಿಯಾಗಿದ್ರು. ಈ ವೇಳೆ ಮಾಧ್ಯಮಗಳನ್ನ ಕಂಡು ನನ್ನನ್ನು ಯಾಕೆ ವಿಡಿಯೋ ಮಾಡುತ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಮಾಧ್ಯಮ ಪ್ರತಿನಿಧಿಗಳು ತರಾಟೆಗೆ ತೆಗೆದುಕೊಂಡ್ರು. ಇತ್ತ ಸುಳ್ಳು ದಾಖಲೆ ಸೃಷ್ಟಿಸಿ ಸಿಎಂ ಕುಟುಂಬಕ್ಕೆ ನಟೇಶ್ ಅನುಕೂಲ ಮಾಡಿದ್ದಾರೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ರು. ಸಿದ್ದರಾಮಯ್ಯ ಕುಟುಂಬಕ್ಕೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಇವರು ಎಲ್ಲ ಬರೀ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಕಾನೂನು ವಿರುದ್ಧವಾಗಿ ನಿವೇಶನ ಹಂಚಿಕೆ ಮಾಡಿ ಸ್ಪಷ್ಟವಾಗಿ ಬರ್ತದೆ. ಈಗಾಗಲೇ ಹೇಳ್ದಂಗೆ ಈಗ ಪಾರ್ವತಿಯವ್ರ ಕ್ರಯಪದ ನೋಡ್ಬೋದು, ಅಲ್ಲಿ ಸ್ಪಷ್ಟ ಹೇಳ್ತಾರೆ 1991 ನಿಯಮಾವಳಿ ಪ್ರಕಾರ ಅಂತ ಹೇಳ್ತಾರೆ. 1991 ನಿಯಮಾವಳಿ ನಡುತ್ತೆ. ಈಗಾಗಲೇ ಹೇಳ್ದಂಗೆ 3 ಎಕರೆಗಿಂತ ಜಾಸ್ತಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ರೆ ಅವ್ರಿಗೆ 60-42 ನಿವೇಶನ ಕೊಡಬೇಕು ಅಂತ ಹೇಳಿದ್ರು. ಸಿಎಂ ಕುಟುಂಬ ರಕ್ಷಣೆಗೆ ಮುಂದಾದ್ರ ಧ್ರುವಕುಮಾರ್. ಮೂಡಾ ಮಾಜಿ ಅಧ್ಯಕ್ಷ ಧ್ರುವಕುಮಾರ್
ಈ ಹಿಂದೆ ಪ್ರಾಧಿಕಾರದ ಸಭೆಗೆ ವ್ಯತಿರಿಕ್ತ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಸಿಎಂ ಪತ್ನಿ ಮಾರುಕಟ್ಟೆ ದರದ ಪರಿಹಾರದ ಹಣಕ್ಕೆ ಒಪ್ಪುತ್ತಿಲ್ಲ, 60-40 ಅನುಪಾತದಲ್ಲಿ ಬದಲಿ ಜಾಗ ಪಡೆಯಲು ಒಪ್ಪುತ್ತಿಲ್ಲ, ಬದಲಿ ಜಮೀನು ಬೇಕೆಂದು ಒತ್ತಾಯಿಸುತ್ತಿರುವುದಾಗಿ ಇದೇ ಧ್ರುವಕುಮಾರ್ ತಿಳಿಸಿದ್ರು. ಧ್ರುವಕುಮಾರ್ ಸಹಿಯೊಂದಿಗೆ ಸಭೆಗೆ ತಿಳಿಸಿದ್ದ ದಾಖಲೆ TV9ಗೆ ಲಭ್ಯವಾಗಿದೆ. ಸಿಎಂ ಪತ್ನಿಗೆ ಸೈಟು ನೀಡಿದ ವೇಳೆ ಮೂಡ ಅಧ್ಯಕ್ಷರಾಗಿದ್ದ ಧ್ರುವಕುಮಾರ್ಗೂ ನೋಟಿಸ್ ನೀಡಲಾಗಿದೆ. ನಾಳೆ ವಿಚಾರಣೆಗೆ ಧ್ರುವಕುಮಾರ್ ಹಾಜರಾಗಬೇಕಿದೆ. ಈ ವೇಳೆ ಮಾತನಾಡಿ, ಸಿದ್ದರಾಮಯ್ಯ ಭೂಮಿ ಕೊಡಿ ಎಂದು ಕೇಳಿಲ್ಲ, ಬದಲಿ ಭೂಮಿ ನೀಡಬೇಕೆಂದು ನಾವೇ ನಿರ್ಧರಿಸಿದ್ವಿ ಅಂತ ಸಮರ್ಥಿಸಿಕೊಂಡ್ರು. ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು. ಮುಂದೆ ನನ್ನ ಅವಧಿನೂ ಸಹ ಮುಗೀತು. ಇನ್ನು ಮೂಡ ಹಗರಣದಲ್ಲಿ 4ನೇ ಆರೋಪಿ ದೇವರಾಜ್ಗೂ ಲೋಕಾಯುಕ್ತ ಮತ್ತೆ ನೋಟಿಸ್ ನೀಡಿದೆ. ಜಮೀನು ಮಾಲೀಕರಾಗಿರುವ ದೇವರಾಜರನ್ನ ಈ ಹಿಂದೆ ವಿಚಾರಣೆ ಮಾಡಲಾಗಿತ್ತು. ಇದೀಗ ನಾಳೆ ವಿಚಾರಣೆಗೆ ಬರುವಂತೆ 2ನೇ ಬಾರಿಗೆ ನೋಟಿಸ್ ನೀಡಲಾಗಿದೆ. ಮೂಡ ಹಗರಣದಲ್ಲಿ ಇಡಿಯಿಂದಲೂ ತನಿಖೆ ಚುರುಕುಗೊಂಡಿದೆ. ನಿನ್ನೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಇಡಿ ವಿಚಾರಣೆ ನಡೆಸಿತ್ತು. ಇವತ್ತು ಭೂಮಿ ಮಾರಾಟದ ವೇಳೆ ಮಲ್ಲಿಕಾರ್ಜುನ ಸ್ವಾಮಿಗೆ ಸಹಾಯ ಮಾಡಿದ ಶಿವಣ್ಣ ಎಂಬುವರನ್ನ ಇಡಿ ವಿಚಾರಣೆ ನಡೆಸಿದೆ. ಭೂ ಮಾರಾಟ ಮತ್ತು ಖರೀದಿ ವೇಳೆ ಮಧ್ಯವರ್ತಿಯಾಗಿದ್ದ ಶಿವಣ್ಣರನ್ನ ವಿಚಾರಣೆ ಮಾಡಲಾಗಿದೆ. ಮುಂದೆ ಹಗರಣದಲ್ಲಿ ಯಾರ ತಲೆದಂಡ ಆಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.